ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ಟೆಂಪಲ್ನಲ್ಲಿ ಮಾಡುವಂತಹ ಉಪ್ಪಿನಕಾಯಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಊಟದೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ. ಅದೇ ರೀತಿಯಾಗಿ 1 ವಾರ ಅಥವಾ 15 ದಿವಸ ಕೂಡ ಇದನ್ನು ಹೊರಗಡೆ ಇಟ್ಕೊಂಡು ತಿನ್ಬಹುದು. ನಾವು ಬರೀ 3 ಪದಾರ್ಥಗಳಿಂದ ಈ ಉಪ್ಪಿನಕಾಯಿಯನ್ನು ರೆಡಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಬ್ಯಾಡಗಿ ಮೆಣಸನ್ನು ನಾವು ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ಈಗ ಎಣ್ಣೆಯನ್ನೆಲ್ಲ ಹಾಕಿದ್ದಾಯಿತು. ನಾನಿನ್ನೀಗ ಬ್ಯಾಡಗಿ ಮೆಣಸನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಮ್ಮೆಗೆ ಮಾಡುವಷ್ಟು ಒಂದು 10 ರಿಂದ 15 ಮೆಣಸು ಆಗುವಷ್ಟು ನಾನಿಲ್ಲಿ ತಗೊಂಡು ಹಾಕ್ತಾ ಇದ್ದೀನಿ. ಈಗ ನಾನಾಗಲೇ ಹೇಳಿದಂಗೆ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಲರ್ ಕಪ್ಪಾಗುವವರೆಗೂ ನಾವು ಇದನ್ನು ಹುರ್ಕೊಳ್ಬೇಕು. ಅದೇ ರೀತಿಯಾಗಿ ಅದರಲ್ಲಿ ಸ್ಮೆಲ್ ಬರುತ್ತೆ ಎಣ್ಣೆಯಲ್ಲಿ ನಾವು ಕರೆದಾಗ ಈ ಮೆಣಸನ್ನು. ಅಷ್ಟರವರೆಗೆ ನಾವಿದನ್ನು ಹುರಿದು ತಗೊಳ್ಬೇಕು. ಈಗ ನೋಡ್ತಿರ್ಬೋದು, ನಾನೀಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲೇ ಇದನ್ನು ಫ್ರೈ ಮಾಡುವಂಥದ್ದು, ಅದೇ ಇದಕ್ಕೆ ಘಮ ಕೊಡುವಂಥದ್ದು. ಹಾಗಾಗಿ ಒಂದು 5 ನಿಮಿಷ ಅಥವಾ 7 ನಿಮಿಷ ಅಲ್ಲೇ ಹಿಡಿಯುತ್ತೆ ಇದನ್ನು ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಳ್ಳೋದಕ್ಕೆ. ನಂತರ ಇದು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಅರ್ಧ ಅಂಶ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗಾಗಲೇ. ಇನ್ನು ಸ್ವಲ್ಪ ಹೊತ್ತು ನಾವು ಇದನ್ನು ಹೀಗೇ ಹುರ್ಕೊಳ್ಬೇಕಾಗತ್ತೆ ಎಣ್ಣೆನಲ್ಲೇ. ಈ ಉಪ್ಪಿನಕಾಯಿಯ ಸ್ಪೆಷಾಲಿಟಿನೇ ಇದು. ಮೆಣಸನ್ನು ನಾವು ಯಾವ ಥರ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಕೂಡ ರೆಡಿಯಾಗಿ ಸಿಗುತ್ತೆ ನಮಗೆ. ಇದನ್ನು ಬರೀ 3 ಪದಾರ್ಥಗಳಿಂದ ಮಾಡ್ಕೊಳ್ಳೋದು ಅಷ್ಟೇ. ಇನ್ನೀಗ ಹುಣಸೆ ಹಣ್ಣನ್ನು ನಾವಿನ್ನೀಗ ಹಾಕಿದ್ರೆ ಆಯಿತು, ಮತ್ತು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಆಯಿತು. ತುಂಬ ಸಿಂಪಲ್ ಆಗಿದೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಈಗ ಆಲ್ಮೋಸ್ಟ್ ಮೆಣಸನ್ನೆಲ್ಲ ಹುರ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು, ಕಲರ್ ಫುಲ್ ಚೇಂಜ್ ಆಗಿದೆ, ಕಪ್ಪು ಕಲರಿಗೆ ಬಂದಿದೆ. ಇನ್ನು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಹಾಗೇನೆ ತಣ್ಣಗಾದರೆ ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕೈಯಲ್ಲಿ ಮುಟ್ಟಿ ನಾವು ಕಟ್ ಮಾಡಿದಾಗ ನೋಡಿ ಅದು ಸೌಂಡ್ ಕೇಳಬೇಕು. ಅಷ್ಟರ ಮಟ್ಟಿಗೆ ನಾವಿದನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ವ, ಇಷ್ಟ ಆದರೆ ಸಾಕಾಗತ್ತೆ. ನೆಕ್ಸ್ಟ್ ಈಗ ಇಲ್ಲಿ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದಕ್ಕೆ ನಾವಾಗಲೇ ಹುರಿದಿಟ್ಟಂತಹ ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಚಟ್ನಿ ಜಾರನ್ನು ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸನ್ನೆಲ್ಲ ಹುರಿದಿಟ್ಟದನ್ನು ಹಾಕಿ ಆಯಿತು. ನೆಕ್ಸ್ಟ್ ಈಗ ಇದಕ್ಕೆ ಹುಣಸೆ ಹಣ್ಣನ್ನು ಮೇಯ್ನಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ನೀವೇನಾದರೂ ಹೆಚ್ಚು ಪ್ರಮಾಣದಲ್ಲಿ ಮಾಡ್ತೀರಿ ಅಂತ ಆದರೆ ಒಂದು 10 ರಿಂದ 20 ಮೆಣಸು, 25 ಬ್ಯಾಡಗಿ ಮೆಣಸನ್ನು ತಗೊಳ್ತೀರಿ ಅಂತಾದರೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಜಾಸ್ತಿಯಾಗಿ ಹಾಕ್ಕೊಳ್ಬೇಕು. ಆಮೇಲೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಅಂತ ಆದ್ದರಿಂದ ಇಲ್ಲಿ ಕಲ್ಲುಪ್ಪನ್ನು ನಾನು ಬಳಸ್ತಾ ಇದ್ದೀನಿ. ಇನ್ನೀಗ ಕುದಿಸಿ ಆರಿಸಿರುವಂತಹ ನೀರಿದು, ಅದನ್ನೇ ಹಾಕ್ಕೊಳ್ಬೇಕಾಗತ್ತೆ. ತುಂಬ ನೀರು ಮಾಡ್ಕೊಳ್ಬಾರ್ದು. ಹದ ಮಟ್ಟಿಗೆ ನೀವು ಉಪ್ಪಿನಕಾಯಿಯ ಟೆಕ್ಸ್ಚರ್ ಹೇಗಿರುತ್ತೆ ಅಂತ ಕನ್ಸಿಸ್ಟೆನ್ಸಿ ನೋಡಿರ್ಬೋದಲ್ಲ, ಅಷ್ಟನ್ನೇ ಹಾಕ್ಕೊಂಡು ರುಬ್ಕೊಂಡು ತಂದಿದ್ದೀನಿ. ಇಷ್ಟೇ ಇದು, ಇದರಲ್ಲಿ ಇನ್ನೇನೂ ಇಲ್ಲ. ತುಂಬಾ ಸಿಂಪಲ್ ಇದು, ಹಾಗೆಯೇ ರುಚಿಯಾಗಿ ಕೂಡ ಬರುತ್ತೆ. ಮನೇಲಿ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಟೆಂಪಲಲ್ಲೆಲ್ಲ ಹೋದ್ರಲ್ಲ ಇದನ್ನು ಚಟ್ನಿ ಅಂತಲೂ ಕರೀತಾರೆ. ಅದೇ ರೀತಿಯಾಗಿ ಉಪ್ಪಿನಕಾಯಿ ಕೂಡ ಇದು. ಇನ್ನಿದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಅದೇ ರೀತಿ ತುಂಬ ಸಿಂಪಲ್ ಆಗಿದೆ. 3 ಪದಾರ್ಥಗಳಿದ್ದರೆ ಸಾಕಾಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ. ಇನ್ನು ಇದನ್ನು ಗಾಜಿನ ಡಬ್ಬದಲ್ಲೆಲ್ಲ ಸ್ಟೋರ್ ಮಾಡಿ 1 ವಾರ 15 ದಿವಸ ಎಲ್ಲ ಹೊರಗಡೆ ಹಾಗೆಯೇ ಇಟ್ಕೊಂಡ್ರು ಏನೂ ಕೆಡಲ್ಲ ಇದು. ಅಥವಾ ನಿಮಗೆ ಜಾಸ್ತಿ ದಿವಸ ಬೇಕು ಅಂತಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು. ತುಂಬ ಸಿಂಪಲ್ ಆಗಿದೆ, ಊಟದೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು. ಮನೆಯಲ್ಲಿ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಟೆಂಪಲ್ ಶೈಲಿಯ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.